ಇದಲ್ಲ, ಒಂದೇ ಅಂತ ಒಂದೇ ಮನದಿಂದ ನೋಡು. ಮಾಡಬಾರದು ಮಾಡುವಾಗಲಾದರೂ ಅವರಲ್ಲಿ ಅಭಿಪ್ರಾಯ ಭಿನ್ನತೆ ಬರ್ತದೆ. ಈಗ ಜೂತ ಆಡುವಾಗಲ್ಲ ಒಬ್ಬೊಬ್ಬ ಒಂದೊಂದು ಹೇಳಿದ್ದಾರೆ, ಬೇಡ ಅಂತ ಕೆಲವರು, ಆಡಿದ್ರು ಬಣ ಬೇಡ ಅಂತ ಇನ್ನು ಕೆಲವರು, ಆಡಿಯೇ ಸಿದ್ಧ ಅಂತ ಮತ್ತೊಬ್ಬ, ಹೀಗೆಲ್ಲ ಅಭಿಪ್ರಾಯ ಭಿನ್ನತೆ ಬಂತು. ಈಗ ನೋಡು, ಇದಕ್ಕಾಗುವಾಗ ತಮಗೆ ಅಪಾಯ ಸನ್ನಿಹಿತವಾದಾಗ, ತನಗೆ ಅತ್ಯಾಪ್ತರಾದವರನ್ನು ವಿರೋಧಿಸುವ ಸಂಕಲ್ಪಕ್ಕಾಗುವಾಗ ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಐವರು ವಿರೋಧಿಸುವುದೇ ಸರಿ ಅಂತ ದೃಢರಾಗಿದ್ದಾರೆ. ಈಗ ಹೇಳು, ನೀನು ಕತೆ ಕೇಳುವುದಕ್ಕೆ ಬಂದಿದ್ದಿ. ನಮ್ಮವರ ಈ ಕತೆ ನನಗೆ ಉಸಿರು ಕಟ್ಟಿಸ್ತಾ ಉಂಟು. ನಮ್ಮವರೇ ಹೀಗೆ ನಮಗೆ ತಿರುಗಿ ನಿಂತರೆ ನಾವು ಊರಲ್ಲಿ ಕೆಡುಕಿರಬಾರದು. ಅರ್ಘ್ಯ ಕೆಡಿಸುವವರು ನನಗೆ ಇವತ್ತು ಕೆಡಿಸಿದ್ರು, ನಾಳೆ ಎಲ್ಲರಿಗೂ ಕೆಡುಕು ಮಾಡಿದ್ರೆ ಕುಬೇರಾತ್ಮಜನನ್ನು ಎಲ್ಲರಿಗೂ ದಂಡಿಸುವುದಕ್ಕಾಗುವುದಿಲ್ಲ. ಸಾಮರ್ಥ್ಯ ಇದ್ದ ನಾನೇ ಮುಂದಾಗಬೇಕು ಅಂತ ಊರು ಸರಿ ಮಾಡ್ಲಿಕ್ಕೆ ಹೊರಡುವುದು. ನಮ್ಮ ಮನೆ ಹಾಳು ಮಾಡ್ಲಿಕ್ಕೆ ಇವರು ಟೊಂಕ ಕಟ್ಟಿದ್ದಾರೆ. ಇವರನ್ನು ಜೊತೆಯಲ್ಲೇ ಮನದೊಳಗೆ ಇರಿಸಿಕೊಂಡು ನಾವು ಊರು ಸರಿ ಮಾಡುವುದು ಹೌದಾ ತಂಗಿ? ಏನಣ್ಣ ಇದು? ಎಂತದ್ದು? ಎನಲು ಕೀಳ್ದು ಸುಭದ್ರೆ ನುಡಿದಳು, ನಿನಗೆ ಬಣ್ಣಿಸತಕ್ಕವಳೇ, ನಿನಗೆ ಬಣ್ಣಿಸತಕ್ಕವಳೇ, ಎಂದಿನಿಯ ನಿನಗೆ ಎರಡೆಣಿಸುವವನಲ್ಲ, ಎಂದಿನಿಯ ನಿನಗೆರಡೆಣಿಸುವವನಲ್ಲ ಎನಲೋ ಸುಭದ್ರೆ ನುಡಿದಳು. ಬಹಳ ಅಂದವಾದ ಚಂದವಾದ ಕಥೆಯನ್ನು ಕೇಳಿದೆ. ಇದು ಅಂದವಾದ ಚಂದವಾದ, ಹೌದೌದು, ಭೀಕರವಾದ ಭಯಾನಕವಾದ ಅಂತೆಲ್ಲ ಹೇಳ್ತಿದ್ದ ನಿರೀಕ್ಷೆ ಇದೆ. ಇದು ಚಂದದ ಕಥೆ ಕೇಳಿದ ಅದೇ ಲಹರಿಯಲ್ಲಿ. ಹೌದೌದು. ಸುಭದ್ರೆಯ ಕಣ್ಣಲ್ಲಿ ಒಂದು ಕಣ್ಣೀರು ಬರಿಸಬೇಕೆನ್ನುವ ನಿನ್ನ ಪ್ರಯತ್ನ ನಿನ್ನದ್ದು. ಹಿಂದೆ ನಾನು ಕೇಳಿದ್ದೇನೆ, ಎಂತದ್ದು, ನನ್ನನ್ನು ಉಪವನದತ್ತ ಕರ್ಕೊಂಡು ಹೋಗುದು, ಹೋಗಿ ಓ ಅಲ್ಲಿ ಬೆಳಿಗ್ಗೆ ನೋಡು ಸುಭದ್ರ ಅಂತ ಹೇಳುದು, ಆಮೇಲೆ ನಗೆ ಆಡುದು ಮರೆಯಲ್ಲಿ ಕುಳಿತು. ಇದು ಹಾಗೆಯೇ ಆಯ್ತಣ್ಣ. ಸುಳ್ಳು ಕಥೆಯನ್ನು ಹೇಳಿ ಸುಭದ್ರೆಯ ಕಣ್ಣಲ್ಲಿ ಒಂದು ಕಣ್ಣೀರು ಬರಿಸಬೇಕು ಎನ್ನುವ ಹಾಗೆಲ್ಲ ಪ್ರಯತ್ನವ ಬಿಳಿಕಾಗ ನಿನಗೆ ತೋರಿಸಲಿಕ್ಕೆ ಹೊರಟದ್ದು. ಅದು ಉಂಟು ಎಂಬುದರಿಂದಲೂ ಅಂಥದ್ದು ಇರುವುದಿಲ್ಲ ಅಂತ ಗೊತ್ತು ಮಾಡ್ಲಿಕ್ಕೆ. ಅಂಥದ್ದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಬಾಲ್ಯದಲ್ಲೇ ಅಲ್ಲಸಲ್ಲದನ್ನು ಹೇಳಿ ಬೇಕಾದ ಜ್ಞಾನವನ್ನು ಒಡಮೂಡಿಸಿದ ಮೇಲೆ ಇಲ್ಲಸಲ್ಲದ ಕಾರಣಕ್ಕೆ ಈಗ ನಿನ್ನ ಕಣ್ಣೀರು ಬರಿಸಿಯಲ್ಲ. ಕಣ್ಣೀರನ್ನು ಬರಿಸಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ನನಗೆ ನಂಬಿಕೆ ಬರುವುದಿಲ್ಲ. ಯಾಕೆ ನಂಬುವುದಿಲ್ಲ? ಹೀಗೊಂದು ನನ್ನಿನಿಯ ನಿನಗೆ ಎರಡೆಣಿಸುವುದಕ್ಕೆ ಸಾಧ್ಯವೇ ಉಂಟು. ಈಗ ನಿನ್ನಲ್ಲಿ ನಾನು ಸುಳ್ಳು ಹೇಳುವುದಕ್ಕೆ ಸಾಧ್ಯ ಉಂಟು? ಸುಳ್ಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನಗೆ ನಂಬಿಕೆ ಬರುವುದಿಲ್ಲ. ಇರುವುದಿಲ್ಲ, ಕೇಳುವುದು ನನ್ನ ಮಾತು, ಆದ್ರೂ ನಂಬಿಕೆ ಅವನ ಮೇಲೆ ಅಲ್ವಾ? ನನ್ನ ಕಂಡ ಅವನನ್ನು. ಈಗ ನಾನೇನು ಅಣ್ಣ ನನ್ನನ್ನು ಈಗ ಅಣ್ಣ ಹೌದು ಅಂತಾದ್ರೆ ತಂಗಿಯಲ್ಲಿ ಸುಳ್ಳು ಹೇಳಿ ಕಾರ್ಯ ಸಾಧಿಸುವುದು ಏನೇ ಅವಸ್ಥೆಯಲ್ಲಿ ನಾನಿದ್ದಾಗೆ ಹಾಗಲ್ಲ, ಸ್ವಲ್ಪ ಮನೋರಂಜನೆಗಾಗಿಯೋ ವಿನೋದಕ್ಕಾಗಿಯೋ ಆಡಿರಬಹುದೋ ಎನ್ನುವುದು ಊಹೆ, ನನ್ನ ಕಲ್ಪನೆ. ಸತತವಾಗಿ ಪತಿವಿದೂರಲಾಗಿದ್ದ ನೀವು ಇಲ್ಲಿ ಎಷ್ಟು ಸೌಖ್ಯ ಇದ್ದರೂ ಕೂಡ ಅವರಿಗೆ ಊಟ ಆಗಿದೋ ಇಲ್ಲವೋ, ಅವರಿಗೆ ಬೇಕಾದ ಸೌಖ್ಯ ಲಭ್ಯವಾಗ್ತಾ ಉಂಟೋ ಇಲ್ಲವೋ ಎಂಬುದಾಗಿ ಮನಮರುಕವನ್ನು ಹೊಂದಿರುವ ನಿನ್ನಲ್ಲಿ ಹೀಗೊಂದು ವಿಕಟ ವಿನೋದಕ್ಕಾಗಿ ಇಲ್ಲ ಸಲ್ಲದ ಕಟ್ಟೆಯನ್ನು ಕಟ್ಟಿ ಹೇಳಿಯ ನೀನೀಗ ಸತ್ಯ ಹೇಳಿದ್ರೆ ನನಗೆ ನಂಬುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನನ್ನಿನಿಯ ನಿನಗೆ ಎರಡೆಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಾಗುವುದಿಲ್ಲ? ನೀನು ನನ್ನ ಪತಿದೇವರ ಕಣ್ಣು, ನೀನು ಶ್ವಾಸ, ನೀನು ಉಚ್ಛ್ವಾಸ ನಿಶ್ವಾಸ ನೀನು ಅಂತಿರುವಾಗ ನನ್ನ ಪತಿದೇವರು ನಿನಗೆ ಎರಡೆಣಿಸುವುದಕ್ಕೆ ಸಾಧ್ಯ ಉಂಟು. ನೀ ಎಷ್ಟು ಹೇಳಿದ್ರೆ ನಾನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಿನಗೆ ನಿಶ್ಚಯ ಪರಿಸುವೆನು ನೋಡಿನುದಾಗ ನಾರದ ಮುನಿಯ ನೆನೆಯಲು, ನಿಮಗೆಲ್ಲ ಕಾರ್ಯ ಸಾಧನೆ ಆಗಿ ಬದುಕಿನ ಒಂದು ದಡವನ್ನು ಸೇರಿದ ಮೇಲೆ ನಿಮಗೆ ಸಹಾಯಿಯಾಗಿ ಒದಗಿ ನಿಂತ ನನ್ನ ಮೇಲೆ ಅಪನಂಬಿಕೆ. ಅವ ಅಷ್ಟು ದೂರದಲ್ಲಿದ್ದರು, ಮಾಡಬಾರದು ಮಾಡುವುದಕ್ಕಾಗಿ ಪಣ ತೊಟ್ಟು ನಿಂತಿದ್ದರು ಕೂಡ ಅವನ ಮೇಲೆ ಅವಿಚಲಿತವಾದ ವಿಶ್ವಾಸ. ಅವನ ಚಾರಿತ್ರದಲ್ಲಿ ಭಂಗ ಬರುವುದಕ್ಕಿಲ್ಲ. ನಾನು ಮಾತ್ರ ಇಲ್ಲ ಸಲ್ಲದನ್ನು ಹೇಳುವವಲ್ಲ. ಇಲ್ಲ ಸಲ್ಲದನ್ನು ಹೇಳುವಂತ ಹೇಳಿ ಮತ್ತೆ ನೀನು ಹೇಳಿದ್ರೆ ಅರ್ಥ ಅದುವೇ ಅಲ್ವಾ? ಅವ ತಪ್ಪಲಿಕ್ಕಿಲ್ಲ ಅಂತಂದ್ರೆ ಹೇಳಿದ ನಿನ್ನ ಕಥೆಯೇ ತಪ್ಪು, ಇಲ್ಲದಿದ್ರೆ ಹೇಳಿದ ನೀನು ಆ ಕಥೆಯಲ್ಲಿ ಇರುವುದೇ ತಪ್ಪು ಅಂತ. ಅದೇ ಅಲ್ವಾ? ಅದು ಕಥೆಯ ಕಲ್ಪನೆ ಆಗಿದ್ರೆ ನಿನಗೆ ನಾನು ತೋರಿಸ್ತೇನೆ, ನೀನು ಅದು ನೋಡ್ಬೇಕಾದ್ರೆ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚು, ಸರಿ ಮುಚ್ಚು. ಅದು ನೋಡ್ಬೇಕಾದ್ರೆ ಕಣ್ಣು ಮುಚ್ಚುದು ಹೇಗೆ? ಅದು ನೋಡಿ ನೋಡುವಾಗ ಗೊತ್ತಾಗ್ತದೆ. ಹೇಳಿದ್ದು ಕೇಳಬೇಕು. ಇದು ಅವನಂಬಿಕೆ ಇದ್ರೆ ನೀವೆಲ್ಲ ಹಾಳಾಗ್ತದೆ. ಹೇಳಿದ್ದು ನಂಬಿಕೆ ಇಲ್ಲ ಅಂತ. ಕಣ್ಣು ಮುಚ್ಚು, ಕಣ್ಣು ಮುಚ್ಚು. ಅವರೇ ಬರುವುದು ಸರಿ ಅಲ್ವಾ? ಸ್ವಾಮಿ, ನೀವಾದ್ರೂ ಬಂದು ಒಂದು ಬೆಳಕು ಕಾಣ್ತದ? ಹೌದು.
ಮಾತಿನಾದ ಕೇಳ್ತದ. ಹೌದು. ಅದರ ಜೊತೆಯಲ್ಲೇ ಹರಿನಾಮ ಸ್ಮರಣೆ ಯಾರು ಹೇಳೋದು? ನಾರದ್ರಲ್ವೇ? ನೋಡು, ಅವ್ರು ಹೇಳೋದಕ್ಕೆ ನೀ ಕಿವಿಗೊಡು, ಕಣ್ತರಿ ಬೇಡ, ಕಿವಿಗೊಡು, ಕಿವಿಗೊಡು. ಬಂದುದನು ಪರಿಹರಿಸಿ ರಕ್ಷಿಸುವುದು ನಾರದನಿಂದ ಕಲಹವು ಬಂದುದನು ಪರಿಹರಿಸಿ ರಕ್ಷಿಸುವುದು ಗೋವಿಂದ ಗೋವಿಂದ ರಕ್ಷಿಸೋ 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 ಕಣ್ಣಲ್ಲಿ ಯಾಕೆ ನೀರು? ಹೇಳಿ 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 ಹೇಳಿ. ನಿನಗೆ ನಂಬಿಕೆ ಇಲ್ಲ ಅಂತದಕ್ಕೆ, ನಂಬಿಕೆ ಭರಿಸುವುದಕ್ಕೆ ನಂಬಿಕಸ್ಥರಾದವರನ್ನೇ ಬರಮಾಡಿಸಿಕೊಂಡು ಅವರು ಮೇಲಿನಿಂದ ಎಲ್ಲಿಗೋ ಹೋಗುವವರನ್ನು ತಡೆದು ನಿಲ್ಲಿಸಿ ಹೇಳಿ ಹೋಗಿ ಸ್ವಾಮಿ ಅಂತ ನಾನು ಭಿನ್ನಯಿಸಿಕೊಂಡದ್ದು. ಅವರು ತುಂಬಾ ಎತ್ತರದಲ್ಲಿದ್ದಾರೆ. ಆದ್ದರಿಂದಲೇ ನಿನಗೆ ಒಂದು ದಿವ್ಯ ದೃಷ್ಟಿಯನ್ನು ಕಲ್ಪಿಸಿ ಅಂತರ್ಲೋಚನಕ್ಕೆ ನಾರದರ ವಾಣಿ ಕೇಳುವಾಗ ಮಾಡಿದ್ದು. ಹೇಳಿದ್ರು ಅವರು ತೋರಿಸಿದ್ದು ಕಾಮ್ಯಕವನದೆಡೆಗೆ ದಾರಿ ಅಂತ. ಹೌದು. ಅಲ್ಲಿ ಹೋಗಿ ಪಾರ್ಥನಿಗೆ ಶರಣು ಬಂದದ್ದು, ಎಲ್ಲವನ್ನು ಹಿಂದೆ ಮುಂದೆ ನೋಡದೆ ವಚನ ಕೊಟ್ಟದ್ದು, ಆ ಬಳಿಕ ವಿಚಾರ ತಿಳಿದ ಮೇಲೆ ವಿರೋಧಿಸುವ ಸಂಕಲ್ಪದಲ್ಲಿ ದೃಢರಾದದ್ದು. ಆಯ್ತಲ್ಲ ಅಣ್ಣ, ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಇದೇನು ಈ ಕಥೆಯಲ್ಲಿ ಸ್ವಾರಸ್ಯ ಇರಬಹುದು ಎನ್ನುವ ಹಾಗೆ ನಾನು ತಿಳಿದ್ರೆ, ಸಂತೋಷಕ್ಕೆ ಎಡೆ ಮಾಡಬಹುದು ಎನ್ನುವ ಹಾಗೆ ತಿಳಿದ್ರೆ ಇದು ದುಃಖಕ್ಕೆ ಎಡೆ ಮಾಡಿ ಬಿಟ್ಟಿತ್ತಲ್ಲಣ್ಣ. ನೀನು ಅಳಬೇಡುವೆ. ಇದರಲ್ಲಿ ಈಗ ದುಃಖಕ್ಕೆ ಎಡೆಯಾದವರು ಯಾರು? ನೀನು ಅಲ್ಲ, ಪಾರ್ಥ ಮಹಾಶಯರು ಅಲ್ಲ, ಗಯನೂ ಅಲ್ಲ. ದುಃಖಕ್ಕೆ ಎಡೆ ಮಾಡಿದವಳು ನಾನೀಗ, ದುಃಖಕ್ಕೆ ಈಡಾದವಳು ನಾನಣ್ಣ. ನಿನ್ನಿಂದ ತಪ್ಪಾಗಿದೆ ಅಂತಲ್ಲ, ಸ್ವಜನರ ಮೇಲೆ ಪ್ರೀತಿ ಅಭಿಮಾನ ಇರುವಾಗ ಅಪನಂಬಿಕೆ ಬರುವುದಿಲ್ಲ. ದೃಢವಾಗಿ ಅವರನ್ನೇ ನೆಚ್ಚಿಕೊಂಡವಳಿಗೆ ಯಥಾರ್ಥ ದರ್ಶನ ಮಾಡಿಸಬೇಕಲ್ಲ ಅಂತ ನಾ ಹೇಳಿಸಿದ್ದಷ್ಟೇ. ಗಯನೇನು ಅಪರಾಧವನ್ನು ತಿಳಿಯದೆ ಅಪರಾಧವನ್ನು ಮಾಡಿದರೆ ಪ್ರಮಾದ. ಹೌದು, ಅವನನ್ನು ಕ್ಷಮಿಸಿ ಬಿಡಬಹುದಿತ್ತು ನಿನಗೆ. ಆದ್ರೆ ನಿನ್ನ ಸಂಕಲ್ಪ ಏನು ಎನ್ನುವುದನ್ನು ಯಾರಿಂದಲೂ ಅರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಒಂದು ಅರ್ಘ್ಯ ಕರ್ಮಕ್ಕೆ ಭಂಗವನ್ನು ತರುವ ಗಯಕೃತ್ಯವನ್ನು ನಾನು ಕ್ಷಮಿಸಿದ್ರೆ ಊರವರಿಗೆಲ್ಲ ಉಪಟಳಕಾರಿಯಾದ ಅಂತಾದರೆ ಅವರಿಗೆಲ್ಲ ದಂಡಿಸುವ ಸಾಮರ್ಥ್ಯ ಉಂಟು ಗಯನಂತವರು. ಆಗ ಊರಿಗಾಗಿ ಹಿತವನ್ನು ಬಯಸುವ ನಾನು ಮಾಡಿದರೆ ತಪ್ಪು ಇಲ್ಲ. ಪಾರ್ಥ ಮಹಾಶಯರಲ್ಲಿ ಹೋಗಿ ರಕ್ಷಣೆಯನ್ನು ಬೇಡಿದ. ಹೌದು, ಮೊದಲಾಗಿ ರಕ್ಷಣೆಯನ್ನು ಪ್ರಾಣ ಭಿಕ್ಷೆಯನ್ನು ಬೇಡಿದ. ಆ ಬಳಿಕ ಇದ್ದ ವಿಚಾರವನ್ನು ಹೇಳಿಬಿಟ್ಟ. ಹೌದು, ಆದ್ರೆ ಅವರು ಕ್ಷತ್ರಿತ್ಯವನ್ನು ಉಳಿಸಿದ್ದಾರೆ. ಯಾಕೆ? ಯಾಕೆ? ಮೊದಲಾಗಿ ಬಂದು ಬೇಡಿದವ ಪ್ರಾಣ ಭಿಕ್ಷೆಯೇ. ಕ್ಷತ್ರಿಯನಾದವನು ಮೊದಲಾಗಿ ಕೊಡಬೇಕಾದದ್ದು ಪ್ರಾಣ ಭಿಕ್ಷೆಯಲ್ಲಿ. ಹೌದು, ಹಾಗಾಗಿ ಅವರದ್ದು ಏನು ತಪ್ಪಿಲ್ಲ ಎನ್ನುವಾಗಿ ನನಗನ್ನಿಸುತ್ತಾ ಇದೆ. ಹಾಗಾದ್ರೆ ಅವ ನೇರವಾಗಿ ಹೋದದ್ದು ಪರಮೇಶ್ವರನಲ್ಲ ಈಗ? ಹೌದು, ಕೈಲಾಸಕ್ಕೆ ಹೋದ. ಹೌದು. ಈ ದಾರಿಯಲ್ಲಿ ಹೋಗು, ನಿನಗೆ ನಾರದರು ಸಿಗುತ್ತಾರೆ ಎನ್ನುವಾಗಿ ಹೇಳಿದ್ರು. ಯಾವ ದಾರಿಯಲ್ಲಿ ಹೋದ್ರು ನಾರದರು ಸಿಕ್ಕಿದ್ರು ಏನು? ಅಂತೂ ಶಿವ ತೋರಿದ ದಾರಿಯಲ್ಲಿ ನಾರದರು ಸಿಕ್ಕಿದ್ದು ಸತ್ಯ. ಈಶ್ವರನ ಸಂಕಲ್ಪ ಏನು ಎನ್ನುವುದು ಯಾರಿಂದಲೂ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಒಳಿತು ಕೆಡುಕು ಎಲ್ಲ ಈಶ್ವರಾಧೀನವೇ. ಧರ್ಮಾಧರ್ಮಗಳೆಲ್ಲವೂ ಭಗವದಧೀನವೇ. ಹಾಗೆ ಅಂತ ದೇವರೊಟ್ಟಿಗೆ ಅಧರ್ಮ ಉಂಟು ಎಂಬುದರಿಂದ ನಾವು ಅದನ್ನೇ ಆಚರಿಸುವುದಲ್ವಲ್ಲ. ದೇವರು ತೋರಿದ ದಾರಿಯಲ್ಲಿ ನಮಗೆ ಕಳೆ ಸಿಕ್ಕಿತು ಅಂತ ಆದರೆ ಅದನ್ನು ತೊಳೆದು ಅಥವಾ ಕಳೆದು ನಮಗೆ ಬೇಕಾದಂತಹ ಕಲಾತ್ಮಕವಾದದ್ದನ್ನು ಮಾತ್ರ ಸ್ವೀಕರಿಸುವುದಲ್ವ ಬದುಕು. ಹಾಗಾದ್ರೆ ಈ ಕಲಹವನ್ನು ತಂದಿಟ್ಟವರು ಯಾರು? ನಾರದರಿಂದ ಬಂದಂತಹ ಕಲಹವಿದು. ಈಗ ನಾರದರಿಂದ ಕಲಹ ಬಂದದ್ದು ನಮ್ಮ ಬದುಕಲ್ಲಿ ಇದೇ ಮೊದಲೇನೂ ಅಲ್ಲ. ಕಂಸನಿಗೂ ಕೃಷ್ಣನಿಗೂ ಕಲಹ ಬಂದದ್ದು ನಾರದರಿಂದಲೇ. ಆದರೆ ಆಗ ಯಾರು ನಾರದರನ್ನು ದೂರಲಿಲ್ಲ. ಕಲಹ ತಂದದ್ದರಿಂದಲೇ ನಾರದರ ನಿಮಿತ್ತವಾಗಿ ಕಂಸಾವಸಾನ ಆಯಿತು ಅಂತ ಎಲ್ಲರೂ ಸಂಭ್ರಮಿಸಿದ್ರು. ಈಗ ನಿನ್ನ ಗಂಡನಿಗೂ ನನಗೂ ಬಂದಾಗ ಮಾತ್ರ ಕಲಹ ತಂದವರು ನಾರದರಲ್ವ? ಯಾಕೆ? ಇಬ್ಬರು ಸಮಾನವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದೀವಿ. ಹೌದು, ನೀನು ಕೂಡ ಅಗ್ನಿಕೊಂಡ, ಅವನು ಕೂಡ ಅಗ್ನಿ ಪ್ರವೇಶ. ಹಾಗಾದ್ರೆ ಇದು ಯುದ್ಧ ಯಾರೊಡನೆ? ದೇವ ಮತ್ತೆ ಭಕ್ತರೊಡನೆ ನಡೆಯುವಂತಹ ಯುದ್ಧ. ಇಷ್ಟರೊಡನೆ ಯಾರಿಗೂ ಕೂಡ ದೇವ ಮತ್ತೆ ಭಕ್ತರೊಡನೆ ಯುದ್ಧ ನಡೆದದ್ದಿಲ್ಲ. ಭಕ್ತರೇ ಹೌದಾದ್ರೆ ದೇವರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಆಗ್ತದೆ, ಆಟಗಟ್ಟಿ ನಿಂತದ್ದು ಗೊತ್ತಾಗ್ಲಿಲ್ಲ. ಆದ್ರೆ ಗೆಲುವು ಯಾರ್ದು ಸೋಲು ಯಾರ್ದು ಎನ್ನುವಂತಹ ಸ್ಪಷ್ಟವಾದಂತಹ ಕಲ್ಪನೆ ನನಗಿದೆ ಅಣ್ಣ. ಉಂಟಲ್ಲ? ಹೌದು, ಉಂಟಲ್ಲ. ಮತ್ತವ ಮಾಡ್ತೇನೆ ಅಂತ ಹಠ ಕಟ್ಟುವುದು ಯಾಕೆ? ನೋಡು, ನೀನೇ ಹೇಳು.
ನೀನೀಗ ಅಗ್ನಿಕುಂಡಕ್ಕೆ ಬೀಳುತ್ತೇನೆ ಎನ್ನುವ ಹಾಗೆ ಹೇಳಿದ್ದೆ. ಹೌದು. ಬಾಲ್ಯದಲ್ಲಿಯೇ ಪೂತನಿಯ ವಿಷವನ್ನು ಉಂಡು ಬದುಕಿದವರು ನೀನು. ಹೌದು. ಇನ್ನು ನೀನು ಅಗ್ನಿಕುಂಡಕ್ಕೆ ಬಿದ್ದರೆ ನೀನು ಸಾಯುವುದು. ನನ್ನ ಕತೆ ಎಂತದ್ದು ಗೊತ್ತುಂಟಾ? ನನಗೆ ಅಗ್ನಿ ಸುಡಬಾರ್ದು ಅಂತ ಹೊಕ್ಕರೆ ಅದೇನು ಮಾಡುವುದಿಲ್ಲ. ಅಗ್ನಿ ನನ್ನನ್ನು ಸುಡಬೇಕು ಅಂತ ಹೊಕ್ಕರೆ ಭಸ್ಮ ಮಾಡುದು ಬಿಡುವುದು ಇಲ್ಲ. ನನ್ನ ಸಂಕಲ್ಪ ಏನುಂಟು ಆಗಿರ್ತದೆ. ಈ ಬಾರಿ ಸಾಯ್ತೇನೆ ಅಂತಾನೆ ಹೋಗ್ತೇನೆ ಅಂದದ್ದು. ಆದ್ರಿಂದ ಭಸ್ಮ ಮಾಡಲೇಬೇಕು. ಅಣ್ಣ, ಈ ಯುದ್ಧದ ಸ್ಪಷ್ಟ ಕಲ್ಪನೆ ನನಗಿದೆ ಅಣ್ಣ. ನೀನೇ ನೆಟ್ಟಂತಹ ಸಸಿ ಇದು. ಇದನ್ನು ಉಳಿಸುವುದು ಬೆಳೆಸುವುದು ಎಲ್ಲವೂ ನಿನ್ನ ಕೈಯಲ್ಲಿ ಉಂಟಣ್ಣ. ಹಾಗಾಗಿ ನನಗೆ ವೈದವ್ಯ ದೀಕ್ಷೆಯೊಂದು ಮಾತ್ರ ಕೊಡಬೇಡ ಎನ್ನುವ ಹಾಗೆ ಕರಮುಗಿದು ಬೇಡಿಕೊಳ್ಳುತ್ತಾರೆ. ತಡಿಯೇ ನೀನು ಅಷ್ಟು ಪಕ್ಕನೆ ನೀ ಕಣ್ಣೀರಿಗೆರೆದು ಆರ್ದ್ರಳಾಗಬೇಕು ಅಂತ ಹೇಳಿದ್ದಾನೆ. ನಮ್ಮವರು ಅಂತ ನಾವು ಪರಿಭಾವಿಸುವವರು ವಿವಂಚನೆಯನ್ನು ಮಾಡಿದರೆ ಅವರ ದ್ರೋಹ ಚಿಂತನೆ ಏನುಂಟು ಅದು ನಮಗೆಷ್ಟು ಆಘಾತ ತರ್ತದೆ ಅಂತ ನಿನಗೆ ಮನವರಿಕೆ ಆಗುವುದಕ್ಕಾಗಿ ಹೇಳಿದ್ದು ಬಿಟ್ರೆ ನಿನಗೆ ಸಮಸ್ಯೆ ಕಡಿಮೆ ಆಗಿದೆ ಅಂತ ಹೆಚ್ಚು ಮಾಡುವುದಕ್ಕೆ ಹೇಳಿದ್ದು ನಾನು. ನೀನು ಚಿಂತಿಸಬೇಡ. ಈಗ ಎಂತೆಂಥದ್ದು ಬಂದಿದೆ.